Jai Shri Gurudev. Welcome to Business Studies online class. Today we are going to learn about the features of informal organization. Yesterday what we have learned, the informals organization, the meaning of informal. Informal means is nothing but a completely opposite side of the formal organization, isn't it? Formal organization ಏನೆಲ್ಲ ಇದೆ ಅಂತ ಹೇಳಿದೆ, ರೂಲ್ಸ್ ರೆಗ್ಯುಲೇಷನ್ ಯಾವ ರೀತಿ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ, ಡಿಫ್ರೆಂಟ್ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡು ಹೋಗ್ತೀವಿ, ಅದನ್ನು ನಾವು ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಮಾಡೋದಕ್ಕೆ, ನಾವು ಒಬೆ ಮಾಡೋದಕ್ಕೆ ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆದರೆ ನಿನ್ನೆ ನಾನು ಹೇಳಿದ್ದು ಇನ್ಫಾರ್ಮಲ್ ಅಂತಂದರೆ ಆ ಫಾರ್ಮಲ್ ಆರ್ಗನೈಸೇಷನ್ಕಿನ ಆಪೋಸಿಟ್. ಅಂದರೆ ಈಗ ಯಾವುದೇ ರೀತಿ ರೂಲ್ಸ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಲ್ಲ, ಯಾವುದೇ ಡಿಪಾರ್ಟ್ಮೆಂಟ್ ಅವರು ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ, ಆ ಒಂದು ಕಮ್ಯುನಿಕೇಷನಲ್ಲಿ ಅವ್ರದ್ದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ಸನ್ನು ಅಳವಡಿಸ್ಕೊಳ್ತಾರೆ. ಆ ಟಾಪ್ ಮ್ಯಾನೇಜ್ಮೆಂಟ್ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿರ್ತಾರೆ ಅದನ್ನು ಫಾಲೋ ಮಾಡದಲ್ಲೇ ರದರ್ ದ್ಯಾನ್ ದ ಓನ್ ಕ್ರಿಯೇಷನ್ ಆಫ್ ದಿಯರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆದ ಆರ್ಗನೈಸೇಷನ್ ಅಂತ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ, ಮೀನಿಂಗ್ ಆಫ್ ಇನ್ಫಾರ್ಮಲ್. ಇವತ್ತು ನಾವು ಫೀಚರ್ಸ್ ಆಫ್ ಇನ್ಫಾರ್ಮಲ್ ಆರ್ಗನೈಸೇಷನನ್ನು ಕಲ್ತ್ಕೊಳ್ಳೋಣ. ಫೀಚರ್ಸ್ ಅಂತಂದರೆ ಅದರಲ್ಲಿ ಬರುವಂಥ ಒಂದು ಹಂತಗಳು, ಸ್ಟೆಪ್ಸ್ಗಳು, ಪ್ರೊಸೆಸ್ಗಳು ಯಾವುದನ್ನು ಆಗಿರ್ಬೋದು. ಓಕೆ, ಅದರಲ್ಲಿ ಫಸ್ಟ್ ಫೀಚರ್ಸ್ ಏನು? ಆ್ಯನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಸ್ಟಾರ್ಟ್ ಫ್ರಮ್ ವಿತಿನ್ ದ ಫಾರ್ಮಲ್ ಆರ್ಗನೈಸೇಷನ್ ಆಸ್ ಎ ರಿಸಲ್ಟ್ ಆಫ್ ಪರ್ಸನಲ್ ಇಂಟರಾಕ್ಷನ್ ಅಮಾಂಗ್ ದ ಎಂಪ್ಲಾಯೀಸ್. ನಾನು ಇದೆರಡು ಹೈಲೈಟ್ ಮಾಡಿರೋದೇನಕ್ಕೆ ಅಂದರೆ, ಇದು ಫಾರ್ಮಲ್ ಆರ್ಗನೈಸೇಷನ್ ಒಳಗೆ ಬರುವಂಥದ್ದೇ ಇನ್ಫಾರ್ಮಲ್ ಆರ್ಗನೈಸೇಷನ್. ಫಾರ್ಮಲ್ ಆರ್ಗನೈಸೇಷನ್ ಅಂದರೆ ಆಲ್ರೆಡಿ ಟಾಪ್ ಲೆವೆಲ್ ಅವರು ರೆಡಿ ಮಾಡಿರುವಂಥ ಒಂದು ಸ್ಟೆಪ್ಸು, ಪ್ಲ್ಯಾನಿಂಗು, ಪ್ರೋಸೆಸ್ಸು, ಆರ್ಗನೈಸಿಂಗ್, ವಾಟ್ ಎವರ್. ಇದಾದಮೇಲೆ ಇದೇ ಬರಬೇಕು, ಇವ್ರು ಈ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು, ಆ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೇ ಮಾತಾಡಬೇಕು, ಅವ್ರ ಹತ್ರನೇ ಕಮ್ಯುನಿಕೇಟ್ ಮಾಡಬೇಕು, ಅವ್ರ ಹತ್ರನೇ ಡಿಸ್ಕಸ್ ಮಾಡಬೇಕು, ಅವರ ಒಂದು ಹೆಡ್ ಹತ್ರನೇ ಅವರು ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು. ಆ ಥರ ಒಂದು ಶಿಸ್ತುಬದ್ಧವಾಗಿ ಮಾಡಿಕೊಂಡು ಬರುವಂಥ ಒಂದು ಇದಕ್ಕೆ ನಾವು ಕರೆಯೋದು ಫಾರ್ಮಲ್ಲು. ಅದಕ್ಕೆ ಅದೇ ಫಾರ್ಮಲ್ ಒಳಗೆ ಆಲ್ರೆಡಿ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಮಾಡ್ತಾ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಆಗುವಂಥ ಕಮ್ಯುನಿಕೇಷನ್, ಕೋಆರ್ಡಿನೇಷನ್, ಅಂಡರ್ಸ್ಟ್ಯಾಂಡಿಂಗ್, ಇಂಟರಾಕ್ಷನ್ ಏನೇನು ನಡೆಯುತ್ತೆ, ಅದು ನಾವು ಪರ್ಸನಲ್ ಇಂಟ್ರಾಕ್ಷನ್ ಎಂಪ್ಲಾಯೀಸ್ ಮಧ್ಯೆ ಏನೇನು ನಡೆಯುತ್ತೆ ಅದಕ್ಕೆ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರೆಯೋದು. ಓಕೆ, ಇದು ಬರೋದೇ ಫಾರ್ಮಲ್ ಆರ್ಗನೈಸೇಷನ್ ಅಂಡರ್, ಅದರಲ್ಲಿನೇ ಇನ್ಫಾರ್ಮಲ್ ಆಗುವಂಥದ್ದು. ಸ್ಟಾರ್ಟಿಂಗೇ ಇನ್ಫಾರ್ಮಲ್ ಆಗಲ್ಲ. ಈಗ ನಾನು ಒಂದು ಕಂಪ್ನಿ ಜಾಯ್ನ್ ಆಗಕ್ಕೆ ಹೋಗ್ತಾ ಇದ್ದೀನಿ, ಹೋಗಿದ ಕೂಡಲೇ ಈಗ ಫಿನಾನ್ಸಿಗೂ ಹೋಗಬೇಕಾಗಿರೋ ನಾನು ಮಾರ್ಕೆಟಿಂಗಿಗೂ ಹೋಗ್ತೀನಿ, ಅಡ್ವರ್ಟೈಸಿಂಗಿಗೂ ಹೋಗ್ತೀನಿ, ಎಲ್ಲ ರೀತಿಯಾದ ಒಂದು ಎಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ, ಇಷ್ಟ ಬಂದ ಕಡೆ ಹೋಗ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ. ಸ್ಟಾರ್ಟಿಂಗೇ ಇನ್ಫಾರ್ಮಲ್ ಆಗಲ್ಲ. ಸ್ಟಾರ್ಟಿಂಗೇ ನಮಗೆ ಒಂದು ಕಂಪ್ನಿ ಒಳಗೆ ನಮಗಿಷ್ಟ ಬಂದ ಹಾಗೆ ಸುತ್ತಲಿಕ್ಕೆ ಅನುಮತಿ ಕೊಡೋದಿಲ್ಲ. ಯಾಕೆ? ಅವರು ಏನು ಇಂಟರ್ವ್ಯೂ ಮಾಡಿ ತೊಗೊಂಡಿರ್ತಾರೆ, ಯಾವ ಡಿಪಾರ್ಟ್ಮೆಂಟಿಗೆ ಅಂತ ನಮ್ಮನ್ನು ಹಾಕಿರ್ತಾರೆ, ಆ ಡಿಪಾರ್ಟ್ಮೆಂಟ್ಗೆ ನಾವು ಹೋಗಬೇಕಾಗಿರೋದು. ಅದು ನಮ್ಮ ಕಂಪ್ನಿ ಆಗದೆ ಇರೋದ್ರಿಂದ ಆ ಕಂಪ್ನಿ ರೂಲ್ಸ್ ರೆಗ್ಯುಲೇಷನ್ ನಮಗೆ ಗೊತ್ತಿರೋಲ್ಲ. ಸೊ ನಾವು ಶಿಸ್ತಿನಿಂದ ಹೋಗಿ ಸೇರ್ಕೊಳ್ತೀವಿ. ಸೇರಿದ ನಂತರ ಅದಾದ ನಂತರ ಒಬ್ರನ್ನೊಬ್ರು ನೋಡೋದು, ಕಮ್ಯುನಿಕೇಟ್ ಮಾಡ್ಬೋದು, ಒಬ್ರನ್ನೊಬ್ರು ಇಂಟರಾಕ್ಟ್ ಮಾಡ್ಬೋದು, ಒಬ್ಬರನ್ನವ್ರ ಜೊತೆ ಮಾತಾಡಿ ನಮ್ಮ ಒಂದು ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ಳೋದು, ಗ್ಯಾಂಗ್ಸ್ ಮಾಡ್ಕೊಳ್ಳೋದು. ಸೊ ಆ ಥರ ಡಿಫ್ರೆಂಟ್ ಇಂಟರಾಕ್ಷನ್ಸ್ ಬಿಟ್ವೀನ್ ದ ಎಂಪ್ಲಾಯೀಸ್ ಇರುತ್ತಲ್ವಾ. ಫಾರ್ಮಲ್ ಮಾಡಿ ಮತ್ತೆ ಪರಿಚಯ ಆದ ನಂತರ ಒಂದು ಡಿಪಾರ್ಟ್ಮೆಂಟಿಂದ ಅದರ್ ಡಿಪಾರ್ಟ್ಮೆಂಟ್ ತನಕ ಮಾಡುವಂಥ ಕಮ್ಯುನಿಕೇಷನ್ ಏನಿರುತ್ತೆ, ಅದು ರಿಲೇಟೆಡ್ ವರ್ಕ್ ರಿಲೇಟೆಡ್ ಆದರೂ ಮಾತಾಡೋದಾಗಿರ್ಬೋದು. ಆದರೆ ವರ್ಕ್ ರಿಲೇಟೆಡ್ ಮಾತಾಡೋದು ಸೇಮ್ ಡಿಪಾರ್ಟ್ಮೆಂಟ್ ಆದರೆ ಅದು ಫಾರ್ಮಲ್ ಕಮ್ಯುನಿಕೇಷನ್. ಆದರೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಬಗ್ಗೆ ಇಂಟರಾಕ್ಟ್ ಮಾಡೋದಾದರೆ ಇಟ್ಸ್ ಕಂಪ್ಲೀಟ್ಲಿ ಇನ್ಫಾರ್ಮಲ್ ಕಮ್ಯುನಿಕೇಷನ್, ಹೌದಲ್ವಾ? ಅಥವಾ ಇನ್ಫಾರ್ಮಲ್ ಆರ್ಗನೈಸೇಷನ್. ಅದಕ್ಕೆ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ ಸ್ಟಾರ್ಟ್ಸ್ ವಿತಿನ್ ಎ ಫಾರ್ಮಲ್ ಆರ್ಗನೈಸೇಷನ್. ಇಟ್ ಸ್ಟಾರ್ಟ್ಸ್ ವಿತಿನ್ ಎ ಫಾರ್ಮಲ್. ಅದರೊಳಗೇನೆ ಏನು ಪರ್ಸನಲ್ ಇಂಟರಾಕ್ಷನ್ ಇಂದ ಯಾರ ಮಧ್ಯೆ? ಎಂಪ್ಲಾಯೀಸ್ ಮಧ್ಯೆ. ಓಕೆ, ಅದರಿಂದ ಆಗುವಂಥದಕ್ಕೆ ನಾವು ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಕೇಳಿದ್ದಾರೆ, ದ ಸ್ಟ್ಯಾಂಡರ್ಡ್ಸ್ ಆಫ್ ಬಿಹೇವಿಯರ್ ಸ್ಟಾರ್ಟ್ಸ್ ಫ್ರಮ್ ಗ್ರೂಪ್ ನಾರ್ಮ್ಸ್ ರಾದರ್ ದ್ಯಾನ್ ಅಫಿಷಿಯಲಿ ಲೈಟ್ ಆನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಕೇಳಿರೋದಲ್ಲಿ ಸ್ಟ್ಯಾಂಡರ್ಡ್ಸ್ ಆಫ್ ಬಿಹೇವಿಯರ್, ಎಂಪ್ಲಾಯೀಸ್ ಮಧ್ಯೆ ಏನು ಇಂಟರಾಕ್ಷನ್ ಆಗ್ತಾ ಇರುತ್ತೆ, ಅವರ ಮಧ್ಯೆ ಏನೆಲ್ಲ ಕಮ್ಯುನಿಕೇಷನ್ ನಡೀತಾ ಇರುತ್ತೆ, ಆ ಬಿಹೇವಿಯರ್ ಸ್ಟಾರ್ಟ್ ಆಗೋದೇ ಗ್ರೂಪ್ ನಾರ್ಮ್ಸಲ್ಲಿ. ಓಕೆ, ಗ್ರೂಪ್ ನಾರ್ಮ್ಸ್ ಅಂದರೆ ಒಬ್ಬರಿಂದ ಒಬ್ಬರು ಸೇರಿ ಈಗ ಇವರೆಲ್ಲ ಫುಲ್ಲು ಈಗ ಎಲ್ಲ ತಮಿಳ್ ಜನ, ಈಗ ಟ್ಯಾಮಿಲಿಯನ್ಸ್ ಎಲ್ಲರಿಗೆ ನಮ್ಮ ಫ್ರೆಂಡ್ಸ್ ಯಾರ್ಯಾರು ತಮಿಳ್ ಮಾತಾಡ್ತಾರೆ ಎಲ್ಲ ಒಂದು ಗ್ರೂಪ್ ಮಾಡ್ಕೊತಾರೆ. ಈ ಕಡೆ ಮಲಯಾಳೀಸ್ ಎಲ್ಲ ಯಾರ್ಯಾರು ಮಲಯಾಳದಲ್ಲಿ ಮಾತಾಡ್ತಾರೆ ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊತಾರೆ. ಇಲ್ಲ ಬೇರೆ ನಾರ್ತ್ ಪೀಪಲ್ ಯಾರ್ಯಾರು ನಾರ್ತಿಂದ ಬಂದು ಕೆಲಸ ಮಾಡ್ತಾರೆ ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊತಾರೆ. ಸೊ ಆ ಥರ ಗ್ರೂಪ್ ಆಗ್ತಾ ಯಾವ ಡಿಪಾರ್ಟ್ಮೆಂಟ್ಸ್ ಆದರೂ ಆಗಿರ್ಬೋದು, ಆ ಒಂದು ಕಂಪ್ನಿಯೊಳಗೆ ನಡೀತಾ ಇರೋದ್ರಿಂದ ಆ ಒಂದು ಗ್ರೂಪ್ ಏನು ನಡೆಯುತ್ತೆ, ಆ ಗ್ರೂಪ್ ನಾರ್ಮ್ಸ್ ರ್ಯಾದರ್ ದ್ಯಾನ್ ದ ಅಫಿಷಿಯಲಿ ಲೈಟ್ ಆನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಅಫಿಷಿಯಲಿ ರೂಲ್ಸ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಿರುವಂಥದ್ದೇ ಅಲ್ಲ,
ಓಕೆ, ಆ ನಡೆಯುವಂಥ ಕಮ್ಯುನಿಕೇಷನ್ಗೆ ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಆ ಒಂದು ಗ್ರೂಪ್ ನಾರ್ಮ್ಸ್, ಈಗ ಸ್ಟ್ಯಾಂಡರ್ಡ್ಸ್ ಆಫ್ ಬಿಹೇವಿಯರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ಬಿಹೇವಿಯರ್, ಆ ಒಂದು ಕಮ್ಯುನಿಕೇಟ್ ಮಾಡುವಂಥ ಬಿಹೇವಿಯರ್ ಸ್ಟಾರ್ಟ್ ಆಗೋದೆಲ್ಲಿ, ಆ ಗ್ರೂಪಿಸಮ್ಸ್ನಲ್ಲಿ. ಆ ಒಂದು ಇನ್ಫಾರ್ಮಲ್ ಕಮ್ಯುನಿಕೇಷನ್ ಬರೋದೆ ಒಂದೊಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಡಿಫ್ರೆಂಟ್ ಪರ್ಸನ್ಸನ್ನು ಇಂಟರ್ಯಾಕ್ಟ್ ಮಾಡ್ತಾ ಫ್ರೆಂಡ್ಶಿಪ್ನ ಬೆಳೆಸ್ತಾ ಡಿಫ್ರೆಂಟ್ ಆಗಿ ಬರುವಂಥ ಒಂದು ಸ್ವಭಾವಕ್ಕೆ ನಾವು ಕರೆಯೋದೆ ಇನ್ಫಾರ್ಮಲ್ ಕಮ್ಯುನಿಕೇಷನ್. ಅದು ಲೆಟ್ ಆನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದೇನು ನಡೆದಿದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ನಡೆಯುತ್ತೆ ಕಂಪ್ನಿಯೊಳಗೆ, ಆರ್ಗನೈಸೇಷನ್ ಒಳಗೆ, ಆ ಕಂಪ್ಲೀಟ್ಲಿ ರೂಲ್ಸ್ ರೆಗ್ಯುಲೇಷನ್ ಇಂದ ಆಪೋಸಿಟೇ ಈ ಒಂದು ಕಾರ್ಯಗಳು ನಡೀತಾರೆ. ಅದಕ್ಕೆ ನಾವು ಕರೆಯೋದು ಇನ್ಫಾರ್ಮಲ್ ಕಮ್ಯುನಿಕೇಷನ್. ಓಕೆ, ನೆಕ್ಸ್ಟ್ ಗೋ ವಿತ್ ದ ಥರ್ಡ್ ಒನ್, ಇಂಡಿಪೆಂಡೆಂಟ್ ಚಾನಲ್ಸ್ ಆಫ್ ಕಮ್ಯುನಿಕೇಷನ್ ವಿತೌಟ್ ಸ್ಪೆಸಿಫೈಡ್ ದ ಡೈರೆಕ್ಷನ್ ಆಫ್ flow of the information are developed by group members. Independent channels of communication without specified direction, specified ಮಾಡಿರಲ್ಲ ಆ ಡೈರೆಕ್ಷನ್ ಅನ್ನ, ಫ್ಲೋ ಆಫ್ ಇನ್ಫಾರ್ಮೇಷನ್ ಆರ್ ಡೆವಲಪ್ಡ್ ಬೈ ದ ಗ್ರೂಪ್ ಮೆಂಬರ್ಸ್. ಫ್ಲೋ ಆಫ್ ಇನ್ಫಾರ್ಮೇಷನ್, ಇಂಡಿಪೆಂಡೆಂಟ್ ಚಾನಲ್ ಅಂದರೆ ನಮ್ಮದೇ ಆಗಿರುವಂಥ ಒಂದು ಇಂಟರಾಕ್ಷನ್, ನಮ್ಮದೇ ಆಗಿರುವಂಥ ಒಂದು ಗ್ರೂಪಿಸಮ್, ನಮ್ಮದೇ ಆಗಿರುವಂಥ ಒಂದು ಗ್ಯಾಂಗ್, ಅದಕ್ಕೆ ನಾವು ಇಂಡಿಪೆಂಡೆಂಟ್ ಚಾನಲ್ ಅಂತ ಕರಿತೀವಿ. ಈಗ ಫಿನಾನ್ಸಲ್ಲಿ ನಾನು ವರ್ಕ್ ಮಾಡ್ತಾ ಇರೋದಾಗಿದ್ದರೆ ನಾನು ಯಾವುದೇ ರೀತಿಯಾದ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ದಲ್ಲ ನನ್ನದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ನ ಕ್ರಿಯೇಟ್ ಮಾಡಿಕೊಂಡು ಫಿನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕಮ್ಯುನಿಕೇಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಏನಿದೆ ಇಂಟರಾಕ್ಷನ್ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಏನಿದೆ ನ್ಯೂಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಲೈಕ್ ದ್ಯಾಟ್. ಓಕೆ, ಸೊ ಅದಕ್ಕೆ ನಾವು ಇಂಡಿಪೆಂಡೆಂಟ್ ಚಾನಲ್ ಆಫ್ ಕಮ್ಯುನಿಕೇಷನ್ ವಿತೌಟ್ ಸ್ಪೆಸಿಫೈಡ್ ಮಾಡಿರಲ್ಲ. ಡೈರೆಕ್ಷನ್ ಫ್ಲೋ ಆಫ್ ಇನ್ಫಾರ್ಮೇಷನ್ ಆರ್ ಡೆವಲಪ್ಡ್ ಬೈ ದ ಗ್ರೂಪ್ ಮೆಂಬರ್ಸ್. ಡೈರೆಕ್ಷನ್ ಫ್ಲೋ ಆಫ್ ಇನ್ಫಾರ್ಮೇಷನ್, ವಾಟ್ ಎವರ್ ದ ಇನ್ಫಾರ್ಮೇಷನ್ ವಿ ವಾಂಟ್ ಟು ಡಿಸ್ಕಸ್ ವಿತ್ ಅದರ್ ಡಿಪಾರ್ಟ್ಮೆಂಟ್, ಅದಕ್ಕೆ ನಾವು ಫ್ಲೋ ಆಫ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಅಲ್ಲಿ ನಮಗೆ ಅದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನಲ್ಲಿ ಅದು ಬಂದಿರಲ್ಲ ಆ ಥರ ಮಾಡಬೇಕು ಅಂತ. ಆದರೆ ನಮ್ಮದೇ ಆದ ಒಂದು ಚಾನಲ್ಸ್, ನಮ್ಮದೇ ಆದ ಒಂದು ಶೈಲಿ, ನಮ್ಮದೇ ಆದ ಒಂದು ಆ್ಯಟಿಟ್ಯೂಡನ್ನು ಯೂಸ್ ಮಾಡಿಕೊಂಡು ನಮ್ಮ ಒಂದು ಫ್ರೆಂಡ್ಸ್ ಜೊತೆ, ನಮ್ಮ ಒಂದು ಗ್ರೂಪ್ ಜೊತೆ ನಾವು ಮಾಡುವಂಥ ಇಂಟರಾಕ್ಷನ್, ಓಕೆ, ಆ ಬರುವಂಥ ಇಂಟರಾಕ್ಷನ್ಗೆ ನಾವು ಕಂಪ್ಲೀಟ್ಲಿ ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಯಾರು ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಹೇಳಿರಲ್ಲ ಈ ಥರನೇ ಮಾಡಬೇಕು, ಅಲ್ಲೋಗಿ ಡಿಸ್ಕಸ್ ಮಾಡಿ ಅಂತ. ಅವರು ಒಂದೊಂದು ಡಿಪಾರ್ಟ್ಮೆಂಟಿಗೆ ಅಂತ ಕೊಟ್ಟಾಗಿದೆ, ಅದು ಫಂಕ್ಷನಲ್ ಸ್ಟ್ರಕ್ಚರ್ ಆಗೋಗಿದೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಕೊಟ್ಟಾಗಿದೆ. ಸೊ ಆ ಅದು ಫಾರ್ಮಲ್ ಆಗಿ ನಾವು ನಡೆಸ್ತಾ ಇದ್ದೀವಿ ರೂಲ್ಸ್ ರೆಗ್ಯುಲೇಷನ್. ಅದು ಅಲ್ದಲೇ, ಅದು ಮಾಡ್ದಲೇ ಅದರಿಂದ ಆಪೋಸಿಟ್ ಆಗಿ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಬೇರೆ ಬೇರೆ ಕಮ್ಯುನಿಕೇಷನ್ ಮಾಡಿಕೊಂಡು ಬೇರೆ ಬೇರೆ ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಮಾಡುವಂಥ ಒಂದು ಕೆಲಸಕ್ಕೆ ನಾವು ಕರೆಯೋದು ಇನ್ಫಾರ್ಮಲ್ ಆರ್ಗನೈಸೇಷನ್. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ, ಇಟ್ ಬಿಗಿನ್ಸ್ ಸ್ಪಾಂಟೇನಿಯಸ್ಲಿ, ಇಟ್ ಈಸ್ ನಾಟ್ ಇಂಟೆನ್ಷನಲಿ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್. ಸ್ಪಾಂಟೇನಿಯಸ್ಲಿ ಅಂತಂದರೆ ಸಡನ್ಲಿ, ಎಕ್ಸ್ಪೆಕ್ಟೇಷನ್ ಇರಲ್ಲ, ಸಡನ್ ಆಗಿ ಬರುವಂಥದ್ದು ಇದಲ್ಲ. ಕೆಲವು ಸ್ವಭಾವ ಎಲ್ಲ ಸಡನ್ ಆಗಿನ ತಾನೇ ಬರೋದು. ಪ್ರೀ ಪ್ಲಾನ್ ಮಾಡ್ಕೊಂಡು ಬರೋದಕ್ಕೆ ಪ್ಲಾನಿಂಗ್ ಅಂತ ಕರಿತೀವಿ, ಸ್ಪಾಂಟೇನಿಯಸ್ಲಿ ಅಂತ ಕರೆಯಲ್ಲ. ಸ್ಪಾಂಟೇನಿಯಸ್ಲಿ ಇಸ್ ನಥಿಂಗ್ ಬಟ್ ಕಮಿಂಗ್ ಸಡನ್ಲಿ ಔಟ್ಸೈಡ್ ದ ಮೆಂಬರ್ಸ್. ಹೌದಾ? ಅದರಲ್ಲಿ ಬಿಗಿನ್ಸ್ ಸ್ಪಾಂಟೇನಿಯಸ್ಲಿ, ಸಡನ್ ಆಗಿ. ಈಗ ನನ್ನ ಫ್ರೆಂಡ್ಸ್, ಈಗ ನಾನು ಕೆಲಸ ಮಾಡ್ತಾ ಇದ್ದೆ, ಹೊಸದಾಗಿ ಬೇರೆ ಡಿಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ ಬಂದು ಸೇರಿಕೊಂಡ್ಲು ಅಂತ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಅವಾಗ ನಾನು ಏನು ಮಾಡ್ತೀನಿ, ಸಡನ್ ಆಗಿ ನನಗೆ ಖುಷಿ ಆಗುತ್ತೆ, ಓಕೆ ನಂದು ಚೈಲ್ಡ್ಹುಡ್ ಫ್ರೆಂಡ್ ಬಂದಿದ್ದಾಳೆ, ಓಕೆ ನಾನು ಅವಳನ್ನ ಹೋಗಿ ಮೀಟ್ ಮಾಡ್ಬೋದು, ಅವಳನ್ನ ಜೊತೆ ಮಾತಾಡ್ಬೋದು. ಇನ್ಮೇಲೆ ನೆಕ್ಸ್ಟ್ ನಾವು ಫ್ರೆಂಡ್ಸ್ ಆಗಿ ಇರ್ಬೋದು. ಬೇರೆ ಡಿಪಾರ್ಟ್ಮೆಂಟ್ಸ್ ಆದರೆ ಏನೋ ಅವಳು ನನ್ನ ಡಿಪಾರ್ಟ್ಮೆಂಟಿಗೆ ಬರಲಿ, ಮಾತಾಡಲಿ, ಮತ್ತು ನಾನು ಬೇಕಾದ್ರೆ ಅವಳ ಡಿಪಾರ್ಟ್ಮೆಂಟಿಗೆ ಹೋಗಿ ಮಾತಾಡ್ತೀನಿ. ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾಯಿದ್ದೀವಿ, ಬಟ್ ಸ್ಟಿಲ್ ನಾವು ಅಲ್ಲಿ ಹೋಗೋದು ಬರೋದು. ಈಗ ಯಾರು ಪರಿಚಯ ಆದರೆ ನಾವು ನಮ್ಮ ಮನೆಗೆ ಕರಿತೀವಿ, ಅವ್ರ ಮನೆಗೆ ಕರೀತಾರೆ, ಹೋಗೋದು ಬರೋದು, ಆ ಥರ ಮಾಡ್ತೀವಲ್ವಾ ಪರ್ಸ್ನಲಿ. ಸೊ ಇದರಲ್ಲಿನೂ ಅಷ್ಟೇ, ಆ ಥರ ಏನಾದರೂ ಬಂದ ಕ್ಷಣದಲ್ಲಿ ಸ್ಪಾಂಟೇನಿಯಸ್ಲಿ ಇಸ್ ಕಮಿಂಗ್ ಸಡನ್ಲಿ ಆಚೆ ಬರೋದು. ಇಸ್ ನಾಟ್ ಇಂಟೆನ್ಷನ್ ಆಗಿ ಮಾಡಲೇಬೇಕು. ಈಗ ಯಾರೋ ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಒಬ್ಳಿದಾಳೆ ಅಂತ ಫ್ರೆಂಡ್ ಅಂತ ಮಾಡಿಕೊಂಡು ಆಮೇಲೆ ನಾನು ಮಾಡ್ತೀನಿ ಇಂಟೆನ್ಷನಲಿ ಅಂತ ಇರ್ತಾರೆ. ಸಡನ್ ಆಗಿ ಬರೋದಕ್ಕೆ ಇಂಟೆನ್ಷನಲಿ ಅಂತ ನಾವು ಕರೆಯಲ್ಲ. ಸೊ ಸ್ಪಾಂಟೇನಿಯಸ್ಲಿ ಆ್ಯಂಡ್ ನಾಟ್ ಇಂಟೆನ್ಷನಲಿ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡುವಂಥ ಸಿಚುವೇಶನ್ ಅಲ್ಲ ಅದು. ಇದು ಸಡನ್ ಆಗಿ ಕ್ರಿಯೇಟ್ ಆಗುವಂಥ ಸಿಚುವೇಶನ್, ಮೆಂಬರ್ಸಿಂದ ಆಗುವಂಥದ್ದು, ಎಂಪ್ಲಾಯಿಂದ ಆಗುವಂಥದ್ದು, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಿಂದ ಆಗುವಂಥದ್ದು, ಗ್ಯಾದರ್ ಆಗುವಾಗ ಆಗುವಂಥದ್ದು, ಕಮ್ಯುನಿಕೇಟ್ ಮಾಡುವಾಗ ಆಗುವಂಥ ಒಂದು ಸಿಚುವೇಶನ್ಗೆ ನಾವು ಸ್ಪಾಂಟೇನಿಯಸ್ಲಿ ಅಂತ ಕರಿತೀವಿ. ಆ ಸಿಚುವೇಶನ್ ಬರೋದೇ ಸಡನ್ನಾಗಿ, ಆ ಒಂದು ಬಿಹೇವಿಯರ್ ಬರೋದೇ ಸಡನ್ನಾಗಿ. ಅದು ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡಿರುವಂಥ ಬಿಹೇವಿಯರ್ ಅಲ್ಲ, ಇಲ್ಲ ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡಿರುವಂಥ ರೂಲ್ಸ್ ರೆಗ್ಯುಲೇಷನ್ಸ್ ಅಂತೂ ಅಲ್ಲ. ಓಕೆ, ಇದು ಸಡನ್ನಾಗಿ ಬರುವಂಥ ಒಂದು ಕ್ರಿಯೇಟಿವಿಟಿ, ಈ ಸಡನ್ನಾಗಿ ಬರುವಂಥ ಒಂದು ಬಿಹೇವಿಯರ್ಗೆ ನಾವು ಏನಂತ ಕರಿತೀವಿ, ಇಟ್ ಬಿಗಿನ್ಸ್ ದಿ ಸ್ಪಾಂಟೇನಿಯಸ್ಲಿ ಅಂದರೆ ಸಡನ್ಲಿ ಆ್ಯಂಡ್ ನಾಟ್ ಇಂಟೆನ್ಷನಲಿ. ಸಡನ್ ಆಗಿ ಬರುವಂಥದ್ದು ಇಂಟೆನ್ಷನಲಿ ಅಲ್ಲ,
ಇಂಟೆನ್ಷನಲಿ ಕ್ರಿಯೇಟೆಡ್ ಬೈ ದ ಮ್ಯಾನೇಜ್ಮೆಂಟ್. ಇಂಟೆನ್ಷನಲಿ ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡೋದು ಅಲ್ಲ. ನೀವು ಅಲ್ಲಿ ಹೋಗಿ ಮಾತಾಡಿ, ಅವ್ರು ಇಲ್ಲಿ ಬಂದು ಮಾತಾಡಿ, ಎಲ್ಲ ಒಟ್ಟಿಗೆ ಕಮ್ಯುನಿಕೇಟ್ ಮಾಡಿ, ಎಲ್ಲ ಒಟ್ಟಿಗೆ ಗ್ಯಾದರ್ ಆಗಿ ಅಂತ ಇಂಟೆನ್ಷನಲಿ ಮಾಡುವಂಥದ್ದಲ್ಲ. ಇದು ಸಡನ್ ಆಗಿ ಬರುವಂಥ ಒಂದು ಸ್ವಭಾವ, ಬಿಹೇವಿಯರ್. ಸೊ ಆ ಥರ ಸಡನ್ ಆಗಿ ಬರುವಂಥ ಒಂದು ಸ್ವಭಾವ ಅಥವಾ ಬಿಹೇವಿಯರ್ಗೆ ನಾವು ಏನಂತ ಕರಿತೀವಿ? ಇನ್ಫಾರ್ಮಲ್ ಕಮ್ಯುನಿಕೇಷನ್. ಓಕೆ, ಲೆಟ್ಸ್ ಗೋ ಫಾರ್ ದ ಲಾಸ್ಟ್ ಟಾಪಿಕ್. ಇಟ್ ಹ್ಯಾಸ್ ನೋ ಡೆಫಿನೆಟ್ ಸ್ಟ್ರಕ್ಚರ್. ಹೌದಲ್ಲ, ಎಸ್ಟರ್ಡೇ ಐ ಹ್ಯಾವ್ ಶೋನ್ ಯು ದ ಡಿಫ್ರೆಂಟ್ ಸ್ಟ್ರಕ್ಚರ್ ಆಫ್ ದ ಇನ್ಫಾರ್ಮಲ್. ಡಿಫ್ರೆಂಟ್ ಸ್ಟ್ರಕ್ಚರ್ ಇರಲ್ಲ. ಅಂದರೆ ಈಗ ಫಾರ್ಮಲ್ ಸ್ಟ್ರಕ್ಚರ್ ಯಾವ ಥರ ಇತ್ತು? ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ 3 ಜನ ಇದ್ದರು. ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಪ್ರೊಡಕ್ಷನ್ ಇಲ್ಲ ಫಿನಾನ್ಸ್ ಅಂತ 3 ವೈಸ್ ಪ್ರೆಸಿಡೆಂಟ್ ಹಾಕಿದ್ವಿ. ಅವರ ಕೈ ಕೆಳಗೆ ಕೆಲಸ ಮಾಡುವಂಥ ಡಿಫ್ರೆಂಟ್ ಎಂಪ್ಲಾಯ್ಸ್, ಮ್ಯಾನೇಜರ್ ಎ ಬಿ ಸಿ ಡಿ ಇ ಅಂತ ಡಿಫ್ರೆಂಟ್ ಸ್ಟ್ರಕ್ಚರ್ ಎಲ್ಲ ಹಾಕಿ, ಈಗ ಪ್ರೆಸಿಡೆಂಟ್ ಈಗ 3 ಜನಕ್ಕೂ ಡಿವೈಡ್ ಮಾಡಬೇಕು ವೈಸ್ ಪ್ರೆಸಿಡೆಂಟ್ಸ್ಗೆ. ಅಂದರೆ ಪ್ರೊಡಕ್ಷನ್ ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಫಿನಾನ್ಸ್ ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು. ಅವರ ಕೈ ಕೆಳಗೆ ಫಿನಾನ್ಸ್ ಅಂದರೆ ಫಿನಾನ್ಸ್ ರಿಲೇಟೆಡ್ ಡಿಪಾರ್ಟ್ಮೆಂಟಿಗೆ ಅವರ ಒಂದು ಸಬಾರ್ಡಿನೇಟ್ಸ್ನೇ ಹಾಕ್ತಾರೆ. ಮಾರ್ಕೆಟಿಂಗ್ ಆದ ಡಿಪಾರ್ಟ್ಮೆಂಟಿಗೆ ಮಾರ್ಕೆಟಿಂಗ್ ಪೀಪಲ್ಸ್ನ ಹಾಕ್ತಾರೆ. ಪ್ರೊಡಕ್ಷನ್ ಆದ ಡಿಪಾರ್ಟ್ಮೆಂಟ್ಗೆ ಪ್ರೊಡಕ್ಷನ್ ಪೀಪಲ್ಸ್ನ ಹಾಕ್ತಾರೆ. ಲೈಕ್ ದಟ್ ಇಸ್ ಕಂಪ್ಲೀಟ್ಲಿ ಕಮ್ಸ್ ಅಂಡರ್ ಇನ್ ದ ಫಾರ್ಮಲ್ organization, isn't it? So what do you mean by informal? Yesterday I have already shown you in the by showing the chart what president, vice, 3 vices are there. 3 vices means one is finance, one is marketing and one is production, isn't it? So ಆ ಥರ ಮಾಡಿದ ನಂತರ ಕೆಳಗಡೆ ನಾನು ಇನ್ನೊಂದು ಡಿಪಾರ್ಟ್ಮೆಂಟ್ ತೋರಿಸಿದೆ, ಲೋಯರ್ ಲೆವೆಲ್ ಡಿಪಾರ್ಟ್ಮೆಂಟ್. ಅದನ್ನು ಮ್ಯಾನೇಜರ್ ಎ ಬಿ ಸಿ ಡಿ ಆ್ಯಂಡ್ ಡಿ ಲೈಕ್ ದಟ್. Okay, in a different departments, different structure of vice president can contact with the different managers. Yesterday I have already showed you, isn't it? Yeah, vice president of finance, he can communicate with the marketing department. Vice president of marketing, he can communicate with the production department. Vice president of production department can communicate with the finance department, isn't it? Yesterday I have already showed you in my chart. ಸೊ ಆ ಥರ ಮಾಡುವಂಥ ಕಮ್ಯುನಿಕೇಷನ್ಗೆ ನಾವು ಏನಂತ ಕರಿತೀವಿ? ಇಟ್ ಹ್ಯಾಸ್ ನೋ ಡೆಫಿನೆಟ್ ಸ್ಟ್ರಕ್ಚರ್. ಡೆಫಿನೆಟ್ ಸ್ಟ್ರಕ್ಚರ್ ಬರೋದು ಯಾವಾಗ? ಆ ಕಡೆ ಈ ಕಡೆ ಡೈವರ್ಟ್ ಆಗ್ದಲೆ ಮ್ಯಾನೇಜ್ಮೆಂಟ್ ಫಿಕ್ಸ್ ಮಾಡಿರುವಂಥ ಒಂದು ಡಿಪಾರ್ಟ್ಮೆಂಟ್ಗೆ ಸ್ಟ್ರೈಟ್ ಆಗಿ ಹೋಗಿ ಲೆವೆಲ್ ಆಗಿ ಸೆಟ್ ಆಗ್ತೀವಲ್ಲ, ಆ ಥರ ಸೆಟ್ ಆಗೋದಕ್ಕೆ ನಾವು ಡೆಫಿನೆಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದು ಡೆಫಿನೆಟ್ ಹ್ಯಾಸ್ ನೋ ಡೆಫಿನೆಟ್ ಸ್ಟ್ರಕ್ಚರ್. ಅದಕ್ಕೆ ಡೆಫಿನೆಟ್ ಆದ ಒಂದು ಸ್ಟ್ರಕ್ಚರ್ ಇಲ್ಲ. ಯಾಕೆ? ಅವರು ಡಿಫ್ರೆಂಟ್ ಕಮ್ಯುನಿಕೇಷನ್ ನಡೀತಾ ಇರುತ್ತೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನಲ್ಲಿ. ಸೊ ಆ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಡಿಫ್ರೆಂಟ್ ಗ್ರೂಪ್ಸಲ್ಲಿ ಗ್ಯಾದರ್ ಆಗ್ತಾರೆ. ಡಿಫ್ರೆಂಟ್ ಗ್ರೂಪ್ಸಲ್ಲಿ ಗ್ಯಾದರ್ ಆದವರು ಡಿಫ್ರೆಂಟ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಕೂಡ ನಡೆಯುತ್ತೆ. ಸೊ ಆ ಥರ ಆಗೋದಕ್ಕೆ ನಾವು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸೊ ಡೆಫಿನೆಟ್ ಸ್ಟ್ರಕ್ಚರ್ ಅಂತ ಕೇಳಿದ್ವಿ. Form because it has a complex network of social relationship. ಕಾಂಪ್ಲೆಕ್ಸ್ ನೆಟ್ವರ್ಕ್ ಆಫ್ ಸೋಷಿಯಲ್ ರಿಲೇಷನ್. ಅಲ್ಲಿ ನಡೀತಿರೋ ಮಾತುಕತೆ ಏನು? ಎಂಪ್ಲಾಯೀಸ್ ಮಧ್ಯೆ ಆಗುತ್ತಿರೋ ಕಮ್ಯುನಿಕೇಷನ್ ಏನು? ನಾಟ್ ರಿಯಲಿ ರಿಲೇಟೆಡ್ ಟು ದ ಕಂಪ್ನಿ. ಇಟ್ ಈಸ್ ರಿಲೇಟೆಡ್ ಟು ದ ಪರ್ಸನಲ್ ಇಂಟರಾಕ್ಷನ್. ಓಕೆ, ಪರ್ಸನಲ್ ಇನ್ಫಾರ್ಮೇಷನ್. ಆ ಒಂದು ಕರೆಯೋದಕ್ಕೆ ನಾವು ಇಟ್ಸ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಂತ. ಹೌದಲ್ಲ? ಅದೇ ಥರನೇ ವರ್ಕ್ ರಿಲೇಟೆಡ್ ಮಾತಾಡೋದಾದ್ರೆ ಇದಕ್ಕೆ ಇನ್ಫಾರ್ಮಲ್ ಅಂತ ಕರೆಯಲ್ಲ. ರಾದರ್ ದಾನ್ ದ ವರ್ಕ್, if you are talking to someone and gathering the people and making some group inside the organization, what it means? Completely informal organization. It is related to the gossip anta barutte, illa grapevine anta barutte. I'll explain it later, okay? So this is the different features of informal organization. First feature is nothing but it is created inside the formal organization and interaction of the personal interaction. Okay. Second one is it is a group norms. It is a standard behavior group norms. It's not officially talk regarding the rules or regulation. It is unofficially talk. And this is the independent channel. The management have not told to go or meet someone and gather together and make some groups and all. Management have told to follow the rules and regulation, but still those people are doing the independent channels by doing the communication between the different departments. Okay, next it brings the spontaneously. It is not created, it is not intentionally created by the management. It is created by the employees. Okay, keep that in your mind. It is created by the employees. That creation is not planned. It is a sudden behavior from inside the company. Next, it has no definite structure because the management have not told the thing, gather together, talk together, make some groups. They have not told.
This is definite structure. It has no definite structure. In which department, ಈಗ ವೈಸ್ ಪ್ರೆಸಿಡೆಂಟ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಈಗ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಲಿ, ಯಾವ ಡಿಪಾರ್ಟ್ಮೆಂಟ್ ಜೊತೆ ಆದರೂ ಮಾತಾಡ್ಬೋದು, ಗ್ರೂಪಿಸಮ್ ಮಾಡ್ಬೋದು, ಇಂಟರಾಕ್ಷನ್ ಮಾಡ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು. ಆ ಥರ ಮಾಡೋದಕ್ಕೆ rather than the management rules and regulation, if you are doing something like that, it is completely comes under in the informal organization. Okay then, today's the features of informal organization. In next class I'm going to explain you advantages and disadvantages of informal organization. Okay, thank you.